ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ವಿಷಯ ಕಾಂಪ್ಲಿಕೇಟೆಡ್ ಆಗ್ಬಿಟ್ರೆ ಕಷ್ಟ. ಶಿವಗಾಮಿ ರಾವಣ್ಣ ನೋಡಿ ಯಾಕೆ ಹೆದರ್ಕೋತಿದ್ದಾಳೆ ಅಂತ ಗೊತ್ತಾದ್ಮೇಲೆ ಏನ್ ಮಾಡೋದು ಅಂತ ಪ್ಲಾನ್ ಮಾಡೋಣ. ನೋಡು, ನನಗ್ ಬೇಕಾಗಿರೋದಿಷ್ಟ. ನೀನ್ ಸ್ವಲ್ಪ ಚುರುಕಾಗಿರ್ಬೇಕು. ನಾನು ಹೇಳೋವರೆಗೂ ಕಾಯ್ಬೇಡ. ಸ್ಕೂಲು, ಫ್ಯಾಕ್ಟ್ರಿ, ಟ್ರಾನ್ಸ್ಪೋರ್ಟ್ ಆಫೀಸು ಎಲ್ಲದನ್ನು ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಟ್ಬಿಟ್ಟು ಹೋಗ್ತಾ ಇರು. ನೀನು ಎಷ್ಟು ಲೇಟ್ ಮಾಡ್ತೀಯೋ ಅಷ್ಟು ನಿನಗೆ ತೊಂದರೆ. ಸರಿ, ಹೊರಡು. ಆಯ್ತು ಸರ್. ಏಯ್ ಬಾಸ್. ಬಾರೋ ಇಲ್ಲಿ. ಹೇಳಿ ಬಾಸ್. ಅವಳು ಹೇಳ್ತಾ ಇರೋದೆಲ್ಲ ನಿಜಾನ? ಹೌದು ಬಾಸ್, ಅವಳು ಹೇಳ್ತಿರೋದೆಲ್ಲ ನಿಜ. ಸರಿ, ಹೊರಡು. ಸರಿ ಬಾಸ್, ಬರ್ತೀನಿ. ರಾವಣ್ ಭಾಯ್, ಇವಳ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಇವಳಿಗಷ್ಟೆಲ್ಲ ಸೀನಿಲ್ಲ ಬಿಡು ರಾಕಿ. ಅವಳು ಮನೆಯವರಿರೋ ಪರಿಸ್ಥಿತಿಯಲ್ಲಿ ನನ್ನನ್ನು ಎದುರು ಹಾಕೊಳ್ಳೋ ಧೈರ್ಯ ಅವಳು ಮಾಡಲ್ಲ. ಅವಳಿಗೆ ಸ್ವಲ್ಪ ಸೋಂಬೇರಿತನ ಇರಬೇಕು. ಅದಕ್ಕೆ ನಿಧಾನ ಮಾಡ್ತಿದ್ದಾಳೆ. ಎಮ್ಮೆ ಮೇಲೆ ಮಳೆ ಸುರಿದಂಗೆ ಕಣು. ಅದ್ರ ಚಾವಟಿಲಿ ಹೊಡೆದು ನಾವು ಕೆಲಸ ಮಾಡಿಸ್ಕೋಬೇಕು. ಶಿವಗಾಮಿ ಯಾಕೆ ರಾವಣ್ಣ ಮೀಟ್ ಮಾಡಕ್ ಹೋಗಿದ್ಲು? ನನ್ನ ಕಣ್ಣನ್ನ ನನ್ನಿಂದಾನೇ ನಂಬಕ್ಕಾಗ್ತಿಲ್ವಲ್ಲ. ಮುಂಗುಸಿ ಹಾವಿಗೆ ಹೆದರ್ಕೊಳ್ಳೋದನ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಶಿವಗಾಮಿ ಪ್ರಾಣ ಬೇಕಾದ್ರೂ ಬಿಡ್ತಾಳೆ, ಈ ರಾವಣನ್ ಮುಂದೆ ತಲೆ ಬಾಗಲ್ಲ. ಅವನು ಯಾವುದೋ ಒಂದು ವಿಷಯ ಇಟ್ಕೊಂಡು ಶಿವಗಾಮಿನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರಬೇಕು. ಅದಕ್ಕೆ ಶಿವಗಾಮಿ ಥರನೇ ಇಲ್ಲ. ಯಾವುದೊಂದು ವಿಷಯ ಅವಳಿಗೆ ನಮ್ಮ ಹತ್ರ ಹೇಳ್ಕೊಳಕ್ ಆಗ್ತಾ ಇಲ್ಲ ಅಂತ ಅನ್ಸತ್ತೆ. ಇದನ್ನ ಡೈರೆಕ್ಟ್ ಆಗಿ ಶಿವಗಾಮಿ ಹತ್ರನೇ ಕೇಳೋಣ ಅಂತ ಅನ್ಕೊಂಡ್ರೆ ಅವಳು ಗಾಬರಿ ಆಗ್ತಾಳೆ. ಏನೋ ವಿಷಯ ಇದೆ, ಇದನ್ನ ಮೊದಲು ಕಂಡುಹಿಡಿಬೇಕು. ಶಿವಗಾಮಿನ ಹೇಗಾದ್ರೂ ಮಾಡಿ ಕಾಪಾಡಬೇಕು. ಅಮ್ಮ, ಎಸ್, ಕೈ ಇಡು. ಅಯ್ಯಯ್ಯೋ, ನೀನ್ ಯಾಕಮ್ಮ ಕಸ ಗುಡಿಸ್ತೀಯಾ? ನಾನ್ ಗುಡಿಸ್ತೀನಿ. ಮೊದ್ಲು ನೋಡು ರಿಮೋಟ್ ಕಿತ್ಕೋತಿದ್ರು, ಇವಾಗ ನೋಡು ಪಾರ್ಕೆ ಕಿತ್ಕೋತವ್ರೆ. ಹೇ ಮಾವಾ, ಮಾವಾ. ಗೀತಾ, ಏನಮ್ಮ? ಎದ್ದೇಳಿ, ಏನಾದ್ರೂ ತಿಂಡಿ ತಿನ್ನೂರಂತೆ. ಅಯ್ಯಯ್ಯೋ, ಬೆಳಿಗ್ಗೆ ತಿಂದಿದ್ದ ತಿಂಡಿನೇ ಇನ್ನು ಜೀರ್ಣ ಆಗಿಲ್ಲ. ಇನ್ನು ಏನಮ್ಮ ತಿನ್ಲಿ? ಏನು ಬೇಡ. ನೀವು ಬೆಳಗ್ಗೆ ಸರಿಯಾಗಿ ತಿಂಡಿ ಮಾಡ್ಲಿಲ್ಲ, ಇಷ್ಟೇ ತಿಂದ್ರಿ. ಅದ್ ಯಾವಾಗ್ಲೂ ಜೀರ್ಣ ಆಗೋಗಿರುತ್ತೆ. ಯಾಕೆ ತಿಂಡಿ ಚೆನ್ನಾಗಿರ್ಲಿಲ್ವಾ? ಇಲ್ಲಮ್ಮ, ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ನಿಮ್ ಮಗ್ಳ ಮನೇಲಿ ಊಟ ಮಾಡೋಕೆ ನಿಮಗ್ ಸಂಕೋಚನ? ಚೇ ಆ ಥರ ಏನೂ ಇಲ್ಲಮ್ಮ. ಚಿಕ್ಕಪ್ಪ, ಹೋಗಿ ಚಿಕನ್ ತಗೊಂಡ್ ಬಂದ್ಬಿಡ್ಲಾ? ಅದೆಲ್ಲ ಏನು ಬೇಡ. ಮನೆಯಲ್ಲಿ ಏನಿದೆಯೋ ಅದನ್ನ ನಮಗೂ ಒಂಚೂರು ಬೇಯಿಸಾಕಿ ಸಾಕು. ಹಾಗೆಲ್ಲ ಮಾಡಕ್ಕಾಗತ್ತಾ ಮಾವ? ಮನೆಗ್ ಭಾಗ್ಯಲಕ್ಷ್ಮಿ ಬಂದಾಗ ನೀವು ಬಂದಿದ್ದೀರಾ. ನಮ್ಗೆ ಅಂತ ಯಾರಿದಾರೆ ಹೇಳಿ? ನಿಮ್ಮಂತವ್ರ ಸೇವೆ ಮಾಡಿದ್ರೇನೆ ಆ ದೇವ್ರು ನಮಗ್ ಆಶೀರ್ವಾದ ಮಾಡೋದು. ಹೋಗಿ ನಾನು ಚಿಕನ್ ತಗೊಂಡ್ಬರ್ತೀನಿ ಚಿಕ್ಕಪ್ಪ. ಸೋಮು ಚಿಕನ್ ಮಟನ್ ಎಲ್ಲ ಏನು ಬೇಡ. ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಡ್ರ ನೀವು. ಚಿಕ್ಕಪ್ಪ ಸುಮ್ಮನೆ ಚಿಕ್ಕಪ್ಪ, ಬರೀ ಬೇಳೆ ಸಾರು ಪಲ್ಯ ತಿಂದು ನಾಲ್ಗೆಲ್ಲ ಕೆಟ್ಟಾಗಿರುತ್ತೆ. ಏನಾದ್ರು ಖಾರವಾಗಿ ತಿನ್ಬೇಕು. ನಾನು ತಗೊಬರ್ತೀನಿ, ಸುಮ್ಮನೆ. ಆ ಮಕ್ಳ
ನಿಮ್ಗೇನು ಬೇಕು? ಚಾಕ್ಲೇಟ್ ತೊಗೊಂಬರ್ಲಾ? ಬೇಡ ಬಿಸ್ಕೆಟು? ಬೇಡ ಐಸ್ ಕ್ರೀಮು? ಬೇಡ. ಏ, ಏನು ಬೇಡ ಅಂದ್ರೆ ಅಂಕಲ್ ಬೇಜಾರಾಗುತ್ತಪ್ಪ. ಏನಾದ್ರು ಹೇಳಿ, ಏನು ತಗೊಂಡು ಬರ್ಬೇಕು ಹೇಳಿ? 3 ತಗೊಂಡ್ ಬನ್ನಿ. ಆಯ್ತು, ತಗೊಂಬರ್ತೀನಿ. ಸರಿ ಸರಿ, ನಾನು ಅಡ್ಗೆಗೆ ರೆಡಿ ಮಾಡ್ತೀನಿ. ಹಾ ಅಪ್ಪ, ಕಾಲಾಯ ತಸ್ಮೈ ನಮಃ. ಇದರ ಹಿಂದೆ ಕಾಣದ ಕೈ ಇದೆ. ಅವ್ರಿಗೊಂದು ಫೋನ್ ಮಾಡ್ತೀನಿ. ಅಣ್ಣ, ಹಾಸ್ಪಿಟಲ್ ಇಂದ ಕಾಲ್ ಬಂದಿತ್ತು. ನಾಳೆ ಆಪರೇಷನ್ ಕನ್ಫರ್ಮ್ ಆಗಿದೆಯಂತೆ. ಆಮೇಲೆ ಒಂದಷ್ಟು ಚೆಕಪ್ ಮತ್ತೆ ಸ್ಕ್ಯಾನಿಂಗ್ ಇದೆಯಂತೆ. ಅದಾದ್ಮೇಲೆ ನಾಳೆ ಆಪರೇಷನ್ ಮಾಡ್ತಾರಂತೆ. ಇವತ್ ಸಂಜೆ ನೀನು ರೆಡಿ ಇರಣ್ಣ. ಅಣ್ಣ, ನಾಳೆನೇ ಆಪರೇಷನ್ ಆದ್ರೆ 1-2 ದಿನ ಹಾಸ್ಪಿಟಲಲ್ಲೇ ಇರ್ಬೇಕಾಗತ್ತೆ. ನಾನ್ ನಿನ್ ಜೊತೆಲೇ ಇರ್ತೀನಿ. ಎರಡು ದಿನ ನನ್ ಜೊತೆ ಹಾಸ್ಪಿಟ್ಲಲ್ಲೇ ಇದ್ರೆ ಶಿವಗಾಮಿ ಮನೆಗೆ ಹೋಗ್ಬೇಕಲ್ಲ, ಅವ್ರಿಗೇನ್ ಹೇಳ್ತೀಯಾ? ಅದೇನ್ ದೊಡ್ಡ ಪ್ರಾಬ್ಲಮ್ ಅಲ್ಲ ಅಣ್ಣ. ಸ್ಕೂಲಲ್ಲಿ ಮೀಟಿಂಗ್ ಇತ್ತು, ಅದಾದ್ಮೇಲೆ ಆದಿ ಅಣ್ಣನ್ ನೋಡಕ್ ಹೋಗಿದ್ದೆ. ಅಲ್ಲೇ 2 ದಿನ ಇರ್ತೀನಿ ಅಂದ್ರೆ ಆಯ್ತು. ಎಲ್ಲ ನಮ್ ಕೈಗೆ ಬರೋವರೆಗೂ ಆ ಕಡೆ ಈ ಕಡೆ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಹಲೋ. ಹಾಂ ಹಾಂ, ಸರಿ ಸರ್. ಹಾಂ ಹಾಂ ನಿನ್ ಗಂಡಂಗ್ ಹೇಳು, ನಾಳೆ ಆಪರೇಷನ್ ಆಗೋ ವಿಷಯ ಯಾರಿಗೂ ಹೇಳದ್ ಬೇಡ ಅಂತ. ಇವಾಗ ನಾನು ಮಂತ್ರ ಹೇಳೋಕಾಗದೇ ಇರೋದ್ರಿಂದ ನನ್ನ ತಾಂತ್ರಿಕ ಶಕ್ತಿ ಕುಗ್ಗಿದೆ. ಯಾರ್ ಶತ್ರುಗಳು ಯಾರ್ ಮಿತ್ರರು ಅಂತ ಕಂಡಿಡಿಯೋಕೆ ಆಗ್ತಿಲ್ಲ. ನನಗ್ ಮಾತು ಬರೋದು ಯಾರಿಗೂ ಗೊತ್ತಾಗ್ಬಾರ್ದು, ಸೀಕ್ರೆಟ್ ಆಗಿರ್ಬೇಕು. ಆಯ್ತು ಅಣ್ಣ, ಹಾಗೆ ಮಾಡ್ತೀನಿ. ಅಣ್ಣ, ಹಾಸ್ಪಿಟಲ್ ಹೋಗೋದಕ್ಕೂ ಮುಂಚೆ ನಿನ್ ಮೆಡಿಕಲ್ ರಿಪೋರ್ಟ್ಸ್, ಡಾಕ್ಯುಮೆಂಟ್ಸ್, ಸ್ಕ್ಯಾನಿಂಗ್ಸ್ ಎಲ್ಲಾನು ರೆಡಿ ಮಾಡ್ಕೋಬೇಕು. ನಾನು ಹೋಗಿ ರೆಡಿ ಮಾಡ್ಕೊಳ್ತೀನಿ. ಹಲೋ ಶಿವಗಾಮಿ ಮೇಡಮ್, ನಮಸ್ಕಾರ. ಮೇಡಮ್, ನಮ್ಮ ಕಷ್ಟ ಕಾಲದಲ್ಲಿ ದೇವ್ರ ಥರ ಬಂದು ನಮ್ಮನ್ನು ಕಾಪಾಡ್ಬಿಟ್ರಿ. ಈಗ ನಾವು ದೇವ್ರನ್ನ ಹುಡ್ಕೊಂಡು ದೇವಸ್ಥಾನಕ್ಕೆ ಹೋಗೋದಿಲ್ಲ ಮೇಡಮ್. ನಮ್ಮ ಪಾಲಿಗೆ ನೀವೇ ದೇವರು. ಹೌದು ಮೇಡಮ್, ನಿಮ್ಮನ್ನು ನೋಡಿ ನಮ್ಮ ಮನೆ ಮಂದಿಯೆಲ್ಲ ಕಲ್ಪನಾಕ್ಕನೇ ಬಂದ್ಬಿಟ್ಲು ಅಂತ ಖುಷಿ ಆಗ್ಬಿಟ್ಟಿದ್ರು. ನಿಮ್ಮ ಉಪಕಾರನ ನಾವು ಯಾವತ್ತೂ ಮರೆಯಲ್ಲ ಮೇಡಮ್. ಮೇಡಮ್, ನೀವು ಬ್ಯುಸಿಯಾಗಿರ್ತೀರಾ ಅಂತ ಗೊತ್ತು. ಫೋನ್ ಮಾಡಿ ನಿಮಗೆ ತೊಂದರೆ ಕೊಟ್ಟೆ. ದಯವಿಟ್ಟು ಕ್ಷಮಿಸಿ ಶಿವಗಾಮಿ ಮೇಡಮ್. ದೊಡ್ಡವರು ತುಂಬ ಬ್ಯುಸಿಯಾಗಿರ್ತಾರೆ, ಯಾಕೆ ಹೆಚ್ಚಿಗೆ ಮಾತಾಡೋದು? ಅಪ್ಪ, ನಾನು ಶಿವಗಾಮಿ ಮೇಡಮ್ ಅಲ್ಲ ಅಪ್ಪ.